ಅಲ್ಲೇ ಬೈಕ್ ಹೋಗ್ತಾ ಇದೆ ಈಗ. ಯಪ್ಪ ಫ್ರೆಂಡ್ಸ್, ನಿಜವಾಗ್ಲೂ ಹೌದು. ನಾನು ಇವಾಗಲೇ ನೋಡಿದ್ದು, ಇದು ಸೇತುವೆ ಮೇಲಿಂದ ನೋಡೋದಕ್ಕೆ ಎಷ್ಟು ಗಟ್ಟಿ ಇದ್ದಾರಾಗಿದೆ. ಆದರೆ ಇದ್ರ ನೋಡಿ, ಇಲ್ಲಿ ಸೇತುವೆಯ ಪಿಲ್ಲರ್ ಕಂಬ ಎಲ್ಲನೂ ಹೋಗಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಿಂಡಿಯಲ್ಲೂ ಆಯಿತು, ಹಾಗೆಯೇ ಸಿಂಗರಿಗೆ ಕೊಚ್ಕೊಡೋದುಂಟು. ಈಗ ಎಲ್ಲ ಕೆಲಸಗಳು ಪೆಂಡಿಂಗ್ ಉಂಟು, ಇನ್ನೂ ಯಾವುದೂ ಆಗಿಲ್ಲ. ಮತ್ತು ನಿನ್ನೆ ರಾತ್ರಿಯಂದು ಚೆನ್ನಾಗಿ ಮಳೆ ಆಯಿತು. ಹಾಗೆ ತುಂಬ ಅಂದರೆ ಗುಡುಗು ಮಿಂಚು ಮಳೆ ಎಲ್ಲನೂ ಕೂಡ ಬಂದುಬಿಟ್ಟಿದೆ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ನಾನು ಸ್ವಲ್ಪ ಮನೆಯಿಂದ ದೊಡ್ಡನ ಮನೆಗೆ ಹೋಗುವಂಥ ಒಂದು ಹೊಳೆ ಸಿಗುತ್ತೆ ನೋಡಿ, ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋದು. ಅಲ್ಲಿಗೆ ಬಂದೆ. ಯಾಕೆಂತಂದರೆ ಪಯ್ಯ ಕಬ್ಬು ತಗೊಂಡು ಬರಲಿಕ್ಕೆ ನಮ್ಮ ಮನೆ ಹತ್ರ ಹೋಗಿದ್ರು ಅಂಗಡಿಗೆ. ಅಲ್ಲಿ ಕಬ್ಬನ್ನು ತಗೊಬಂದರೆ ಅವರನ್ನು ಡ್ರಾಪ್ ಹಾಕಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಆಮೇಲೆ ನಾನು ಇಲ್ಲೇ ಹೊಳೆ ಹತ್ರವರೆಗೆ ನಿಲ್ಲಿಸ್ದೆ. ಯಾಕೆಂದರೆ ನನಗೆ ಹೊಳೆಯಿಂದ ಸ್ವಲ್ಪ ಮರಳನ್ನು ತಗೊಂಡು ಹೋಗಬೇಕಿತ್ತು ಗಿಡಗಳನ್ನ ನೆಡೋದಕ್ಕೆ. ಆಮೇಲೆ ಅಪ್ಪಯ್ಯನಿಗೆ ಇನ್ನೊಂದು ಬೈಕ್ ಸಿಕ್ತು ಮನೆವರೆಗೆ, ಇಲ್ಲಿಂದ ಒಂದು 5 ನಿಮಿಷ ಅಷ್ಟೇ. ಇಲ್ಲ ಅಂತಂದರೆ ನಾನು ಅಲ್ಲಿವರೆಗೂ ಡ್ರಾಪ್ ಆಗ್ತಿದ್ದೆ. ಇನ್ನೊಬ್ಬರು ಸಿಕ್ಕಿದ್ರಲ್ಲ, ಹಾಗಾಗಿ ಅಪ್ಪಯ್ಯನನ್ನು ಅವರು ಬೈಕಲ್ಲಿ ಕಳಿಸಿ ನಾನು ಇವಾಗ ಹೊಳೆಗೆ ಹೋಗಿ ಸ್ವಲ್ಪ ಮರಳನ್ನು ತಗೊಂಡು ಮನೆಗೆ ಹೋಗಬೇಕು. ಸೊ ಈ ಹೊಳೆ ಬಂದು ನಾನು ಸುಮಾರಷ್ಟು ಬ್ಲಾಗ್ಸಲ್ಲಿ ತೋರಿಸಿದ್ದೆ ನೋಡಿ. ಒಂದು ಸಣ್ಣ ಸೇತುವೆನ ಕ್ರಾಸ್ ಮಾಡ್ಕೊಂಡು ಹೋಗ್ತಿದ್ದೆ ನೋಡಿ. ನಾನು ಸುಮಾರಷ್ಟು ಬ್ಲಾಗ್ಸಲ್ಲೆಲ್ಲ ತೋರಿಸಿದ್ದೆ. ಅಲ್ಲಿಗೆ ಬಂದೆ ನಾನು. ಆದರೆ ಇಲ್ಲೆಲ್ಲೂ ಮರಳೇ ಇದ್ದಂಗೆ ಕಾಣಿಸ್ತಾ ಇಲ್ಲಲ್ಲ. ಸೊ ನೋಡಿ, ಅದು ಸಣ್ಣ ಸೇತುವೆ ಬಂದು ಹಿಂಗುಂಟು. ಆದರೆ ಇಲ್ಲೆಲ್ಲೂ ಮರಳೇ ಕಾಣಿಸ್ತಾ ಇಲ್ಲ. ನೋಡಿ, ಅಲ್ಲೊಂದು ಸ್ವಲ್ಪ ಉಂಟು. ಅಲ್ಲಿಗೆ ಹೋಗುವ.
ಇಲ್ಲೊಂದು ಸ್ವಲ್ಪ ಉಂಟು ನೋಡಿ, ಇಲ್ಲಿಂದನೇ ತಗೊಂಡು ಹೋಗ್ತೆ ನೋಡಿ. ಮಳೆ ನೀರಿಗೆ ಮರಗಳನ್ನೆಲ್ಲ ತಂದಿರೋದು. ಎಷ್ಟು ಚಂದ ಉಂಟು, ಕ್ಲೀನ್ ವಾಟರ್. ನೋಡಿ ಇಲ್ಲೊಂದು ದಂಡೆ ಉಂಟಲ್ಲ, ಅದರಲ್ಲಿ ಹೋಗ್ತಾ ಇದ್ದೀನಿ ನಾನು. ನೋಡಿ ಅಲ್ಲಿ ತುಂಬ ಆಳ ಇದೆ. ಸೊ ಇಲ್ಲಿ ಇದೆ ಅಂತ ತಗೊಂಡು ಬರ್ತೀನಿ. ಎಷ್ಟು ಚಂದ ಉಂಟಲ್ಲ ಫ್ರೆಂಡ್ಸ್ ಹೊಳೆ. ಇದಕ್ಕೆ ಮುಕ್ತಿ ಹೊಳೆ ಅಂತ ಹೇಳ್ತಾರೆ ನೋಡಿ. ಯಪ್ಪ ಫ್ರೆಂಡ್ಸ್, ನಿಜವಾಗ್ಲೂ ಹೌದು. ನಾನು ಇವಾಗಲೇ ನೋಡಿದ್ದು, ಇದು ಸೇತುವೆ ಮೇಲಿಂದ ನೋಡೋದಕ್ಕೆ ಎಷ್ಟು ಗಟ್ಟಿ ಇದ್ದಾರಾಗಿದೆ. ಆದರೆ ಇದ್ರ ನೋಡಿ, ಇಲ್ಲಿ ಸೇತುವೆಯ ಪಿಲ್ಲರ್ ಕಂಬ ಎಲ್ಲನೂ ಹೋಗಿದೆ. ನೋಡಿದ್ರ, ಕಬ್ಬಿಣ ಒಂದು ಉಂಟು, ಸಿಮೆಂಟ್ ಎಲ್ಲನೂ ಮಳೆ ನೀರಿಗೆಲ್ಲ ಹೋಗಿದೆ ಅರ್ಧಂಬರ್ಧ. ಅಲ್ಲಿನೂ ಅಷ್ಟೇ ನೋಡಿ, ಎಷ್ಟು ಡೇಂಜರ್ ಗೊತ್ತಾ. ಮತ್ತು ಹಳೆ ಸೇತುವೆ ಆಗಿದೆಯಲ್ಲ ಇದು, ನೋಡಿ ಎಷ್ಟು ಡೇಂಜರ್ ಅಂತ. ಆ ಕಂಬ ಅಂತೂ ನೋಡ್ತಾ ಇದ್ದರೆ ಭಯನೇ ಆಗುತ್ತೆ. ಒಂದು ಸ್ವಲ್ಪ ಸಾಕಿತ್ತು, ಒಂದು ಕವರಲ್ಲಿ ಸ್ವಲ್ಪ ತಗೊಂಡೆ. ಮತ್ತು ಇಲ್ಲಿ ಮೇಲ್ಗಡೆ ಬೈಕಲ್ಲಿ ಓಡಾಡುವಾಗ ಕೆಳಗಡೆ ನಿಲ್ಲೋದಕ್ಕೆ ಅಷ್ಟು ಭಯ ಅಂತ ಅನಿಸುತ್ತೆ. ಸೊ ಇವಾಗ ಮನೆಗೆ ಹೊರಡೋದು. ಇವತ್ತೊಂದು ನಮಗೆ ಫಂಕ್ಷನ್ ಉಂಟು. ಏನಂತಂದರೆ, ನಮ್ಮ ಸಂಬಂಧಿಕರಲ್ಲೊಬ್ಬರು ತೀರ್ಕೊಂಡಿದ್ರು ಅಂತ ಹೇಳಿದ್ದೆ ನೋಡಿ. ದಾದನ ದೊಡ್ಡಪ್ಪನ ಮಗ ತೀರ್ಕೊಂಡಿದ್ದು. ತುಂಬ ಹತ್ತಿರದ ಸಂಬಂಧನೇ ಆಗುತ್ತೆ. ದಾದನ ದೊಡ್ಡಪ್ಪನ ಮಗ ಅಂತಂದರೆ ತೀರ್ಕೊಂಡಿದ್ದಲ್ಲ. ಇವತ್ತು ಅವ್ರದ್ದು ವೈಕುಂಠ ಸಮಾರಾಧನೆ ಉಂಟು. ನಾನು ಹೋಗ್ತೀನಿ ಇಲ್ವಂತ ನನಗೆ ಗೊತ್ತಿಲ್ಲ. ದಾದಂತೂ ಹೋಗೋದು ಫಿಕ್ಸು. ಹಾಗೆ ದಾದನ ಕೂಡ ಮನೆ ಹತ್ರ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಮಧ್ಯಾಹ್ನ ಒಂದು 12 ಗಂಟೆ ಹಿಂಗೆ ಹೋಗ್ಬೋದು. ಈಗ ಒಂದು ಟೈಮ್ 10 ಗಂಟೆ ಆಯಿತು ಅಷ್ಟೇ. ನೋಡುವ, ನಾನು ಹೋದರೆ ವೀಡಿಯೋ ಮಾಡ್ತೀನಿ. ಇಲ್ಲಂತಂದ್ರೆ ದಾದನ ಹೋಗಿ ಬರ್ತದೆ. ಒಂಥರ ಇದು ಬೇಜಾರದ ಕಾರ್ಯಕ್ರಮ ಇರ್ತದೆ, ದುಃಖದಾಗಿರ್ತದೆ ನೋಡಿ. ಹಾಗಾಗಿ ದಾದ ಒಬ್ಬರೇ ಹೋಗಿ ಬರ್ತಾರೇನೋ ಅಂತ ಅನಿಸುತ್ತೆ. ನೋಡೋಣ ಹೆಂಗಾಗಿರುತ್ತೆ ಅಂತ. ಅಲ್ಲೇ ಬೈಕ್ ಹೋಗ್ತಾ ಇದೆ ಈಗ. ಆದರೆ ಇವರು ನಾನು ಹೋಗಿದ್ದನ್ನು ನೋಡಲೇ ಇಲ್ಲ. ಇನ್ನೊಂದು ಬೈಕ್ ಬಂತು ನೋಡಿ. ನಾನು ಮನೆಗೆ ಬಂದೆ. ಸಿಂಗಾರಿಗೆಲ್ಲ ಕಚ್ಕೊಟ್ಟಾಯಿತು. ಆಮೇಲೆ ಕೋಳಿಗಳನ್ನು ಕೂಡ ಹೊರಗೆ ಬಿಟ್ಟಾಯಿತು. ಮತ್ತು ಒಬ್ಬರು ಕೇಳ್ತಾಯಿದ್ರು, ಇದು ನಿಮ್ಮನೆ ದನುವಿಂದು ಹಾಲಿನ ಮೊಸರು ಮಾಡಿದ್ರೆ ಏನಾಗುತ್ತೆ, ಅಂದರೆ ಮೊಸರು ಮಾಡಿದ್ರೆ ಆಗುತ್ತಲ್ವ ಅಂತ ಕೇಳ್ತಿದ್ರು. ಇವಳೆಲ್ಲ ಹಾಲು ಕೊಡೋಳು. ಇವಳು ಹಾಲು ಕೊಡೋದಿಲ್ಲ ಫ್ರೆಂಡ್ಸ್. ತುಂಬ ವರ್ಷನೇ ಆಗಿಬಿಡ್ತು. ನಾನಂತೂ ಇನ್ನುವರೆಗೂ ನಾವು ಚಂದುವನ ಎಷ್ಟು ಒಂದು 25-30 ವರ್ಷದ ಮೇಲೆಯಿಂದ ಸಾಕ್ತಾ ಇದ್ದೀವಿ. ಇನ್ನುವರೆಗೂ ಅವಳ ಹಾಲು ಟೇಸ್ಟ್ ಹೆಂಗಿದೆ ಅಂತ ನೋಡಿದ್ದಿಲ್ಲ ನಾವು ಯಾರೂ ಕೂಡ. ಅವಳು ಹಾಲು ಖರೀದಕ್ಕೂ ಕೂಡ ಕೊಡೋದಿಲ್ಲ. ಒದಿತಾಳೆ ಅಂದರೆ ಸಿಕ್ಕಾಪಟ್ಟೆ ಒದಿತಾಳೆ. ಅವಳು ಒಂದು ಟೈಮ್ ಅಷ್ಟೇ ಕರು ಹಾಕಿದ್ದು ಅಷ್ಟೇ. ಅವಳು ಹಾಲು ಕೊಡೋದಿಲ್ಲ. ಮತ್ತು ಕರುನೂ ಕೂಡ ಹಾಕಲಿಲ್ಲ, ಕೂಗಲೂ ಇಲ್ಲ. ಮತ್ತು ನಾವು ಅವಳನ್ನು ಅಂತ ಹೇಳಿ ಇಂಜೆಕ್ಷನ್ ಕೂಡ ಮಾಡಿಸ್ತಿಲ್ಲ ಅವಳಿಗೆ. ಮತ್ತು ಇವಾಗಂತೂ ಏಜ್ ಆಗಿಬಿಟ್ಟಿದೆ. ಪಾಪ ಅವಳು ಇದ್ದಷ್ಟು ದಿನ ಖುಷಿಯಾಗಿರಲಿ ಅಂತೇಳಿ ಅವಳನ್ನು ಚೆನ್ನಾಗಿ ಸಾಕ್ಕೊಂಡಿದ್ದೀವಿ ನಾವು ಅಷ್ಟೇ. ಮತ್ತು ಸಿಟ್ಟಿನ ಮನಸ್ಸೇ ಇವಳು, ಸಿಕ್ಕಾಪಟ್ಟೆ ಸಿಟ್ಟು ಮನೆಯವರಿಗೆ. ನನಗೆ ಅಂದರೆ ನಮ್ಮ 4 ಜನಕ್ಕೆ ಮಾತ್ರ ಅಡ್ಡಿಲ್ಲ, ಹೊರದವ್ರಿಗೆಲ್ಲ ಬಂದು ಸಿಕ್ಕಾಪಟ್ಟೆ ಹರಾಮಿ ಮಾಡ್ತದೆ ಹೊದಿಯೋದಂತೆ, ಇದು ಮಾಡೋದಂತೆ ಅಂಥೇಳಿ. ಮನೆಯವರಿಗೆ ಅಷ್ಟೇ ಚಂದ, ಅವಳಷ್ಟೇ. ಮತ್ತು ನನಗಂತೂ ನೀನೆ ಆ ಕಾಮೆಂಟ್ ನೋಡಿ ಸಿಕ್ಕಾಪಟ್ಟೆ ನಗು ಬಂದುಬಿಡ್ತು ಆಯಿತಾ. ನಡಿ, ಇವಳಿದ್ದಾಳೆ ನನ್ನ ಶೃಂಗಾರಿ. ಇವಳಿಗೆ ಇವಾಗ ಒಂದು ಸ್ವಲ್ಪ ರೂಪ ಬಂದಂಗೆ ಆಗ್ತಾ ಇದೆ ಅಲ್ಲ ನನ್ನ ಶೃಂಗಾರಿ. ನೋಡಿ, 40 ಮಿಕ್ಸ್ ಅನ್ನೋದು ಹಾಕೊಂಡಿದ್ದೇನೆ ಎರಡಕ್ಕೂ. ಅಂದರೆ ಒಂದು ಸಿಂಗೋನಿಯಮ್ಮು, ಆಮೇಲೆ ಸ್ಟ್ರಿಂಗ್ ಆಫ್ ಬನಾನಸ್, 2 ರೀತಿಯ ಗಿಡಗಳುಂಟು. ಇದು ಹ್ಯಾಂಗಿಂಗ್ ಪಾಟ್ಸ್, ಎರಡನ್ನೂ ಕೂಡ ಇಂಡೋರ್ ಪ್ಲ್ಯಾಂಟ್ಸೇ. ಸೊ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಗ್ತಾ ಉಂಟು. ಮತ್ತು ಒಂದು ಸ್ವಲ್ಪ ಗಿಡಗಳನ್ನ ತರಿಸ್ಕೊಳ್ಳೋ ಅನ್ನೋ ಫೀಲ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ 40 ಮಿಕ್ಸನ್ನು ನನಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಇದು ಸಿಂಗೋನಿಯಮ್ ಸ್ವಲ್ಪ ಮಾಯಿಶ್ಚರಾಗಿ ಇರಬೇಕಾಗ್ತದೆ, ಹಾಗಾಗಿ ಚೆನ್ನಾಗಿ ಬರ್ತದೆ. ಅದು ಸ್ವಲ್ಪ ಮರಳಲ್ಲೇ ಜಾಸ್ತಿ ಇರಬೇಕಾಗ್ತದೆ. ಪರ್ಲೈಟ್ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಈ ಗಿಡಗಳು. ಪರ್ಲೈಟ್ ಇಲ್ಲ ನನ್ನ ಹತ್ರ, ಹಾಗಾಗಿ
ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡೆ. ಇದು ಕಾಂಪೋಸ್ಟು, ಆಮೇಲೆ ಇದು ಕೋಕೋಪೀಟು, ಇದು ನಾನು ಮನೆಯಲ್ಲೇ ರೆಡಿ ಮಾಡಿರುವಂಥದ್ದು, ಅಂದರೆ ಸಗಣಿಯಿಂದ ಮಾಡಿರುವಂಥ ಗೊಬ್ಬರ. ಆಮೇಲೆ ಇದು ಫರ್ಟಿಲೈಸರ್ ನಾನೇ ಮನೇಲಿ ಮಾಡಿದ್ದು, ಅಂದರೆ ತರಕಾರಿ ಸಿಪ್ಪೆ ಅದರಿಂದ. ಇವಾಗ ಇದು ತೋಟಕ್ಕೆ ಹೋಗಿ ತಂದಿರುವಂಥದ್ದು, ತೋಟಕ್ಕಲ್ಲ ಸಾರಿ, ಹೊಳೆಗೆ ಹೋಗಿ ತಂದಿರುವಂಥದ್ದು ಸ್ಯಾಂಡ್ ರಿವರು, ಗಾರ್ಡನ್ ಸಾಯಿಲು ಅಷ್ಟೇ. ಇದು ಸ್ಯಾಂಡ್ ರಿವರು, ಆಮೇಲೆ ಇದು ಕಾಂಪೋಸ್ಟು. ಇದು 3 ಸ್ಟ್ರಿಂಗ್ ಆಫ್ ಬನಾನಸ್ಗೆ, ಇದು 4 ಮಿಕ್ಸ್ಚರ್ ಬಂದು ಸಿಂಗೋನಿಯಂ ಪ್ಲ್ಯಾಂಟ್ಸ್ಗೆ. ಸೊ ನೋಡಿ ಇವಾಗ ನಾನು ಹೇಗೆ ಪ್ಲ್ಯಾಂಟ್ಸ್ಗಳನ್ನ ನೆಡ್ತೀನಿ ಅಂತ. ಈ ಥರ ಕಪ್ಪಲ್ಲಿ ಬೆಳೆಸ್ತೀನಿ ಫಸ್ಟು, ಯಾಕೆಂದರೆ ಗಿಡಗಳು ತುಂಬ ಚಿಕ್ಕ ಇದೆ ನೋಡಿ, ಹಾಗಾಗಿ ಇದರಲ್ಲಿ ಸ್ವಲ್ಪ ಗ್ರೋ ಮಾಡಿಬಿಟ್ಟು ಆಮೇಲೆ ಪಾಟಲ್ಲಿ ಹಾಕುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ಸಿಂಗೋನಿಯಮ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಹೈ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮಾಡಿಕೊಂಡು ಒಂದು ಸಣ್ಣ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬ್ಲಾಗ್ನ ಎಂಡ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ ನೋಡಿ. ಕೈವರೆಗೂ ತೊಳಿಲಿಲ್ಲ, ಹಾಗೆ ಮಣ್ಣು ಕೈಲೇ ಬಂದು ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಮತ್ತು ಕತ್ಲು ಕೂಡ ಆಗಿಬಿಡ್ತು. ಆಮೇಲೆ ಅಲ್ಲಿ ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಇತ್ತು ನೋಡಿ, ಅಲ್ಲಿ ದಾದ ಹೋಗಿ ಬಂದರು. ಆಮೇಲೆ ನಾನು ಹೋಗಲಿಲ್ಲ, ಮತ್ತು ಅಲ್ಲಿ ದುಃಖ ಇರ್ತದೆ ನೋಡಿ. ನಾನು ಹೋಗಿ ಮತ್ತೆ ಅಲ್ಲಿ ಬ್ಲಾಗ್ ಮಾಡುತ್ತಿದ್ದರೆ ನನಗೆ ಅಷ್ಟೊಂದು ಮನಸ್ಸಿಗೆ ಕರೆಕ್ಟ್ ಆಗೋದಿಲ್ಲ ಆಗ್ತದೆ, ಹಾಗಾಗಿ ಅಲ್ಲಿ ಹೋಗಲೇ ಇಲ್ಲ. ಇನ್ನೂ ಯಾವತ್ತಾದ್ರೂ ಹೋಗಿ ನಾನೊಮ್ಮೆ ವಿಡಿಯೋ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇದಿಷ್ಟು. ಇಷ್ಟವಾಗಿರುತ್ತೆ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.